ಸಾವಿರ ಖರ್ಚು ಮಾಡಿ ರೈತರು ಬಿತ್ತನೆ ಮಾಡಿದ್ದಾರೆ. ಬೆಳೆ ಬಂದಿಲ್ಲ. ಸೂಕ್ತ ಪರಿಹಾರಕ್ಕೆ ತೋಟಗಾರಿಕೆ ಇಲಾಖೆಗೆ ರೈತರು ಮನವಿ ಮಾಡಿದ್ದಾರೆ. ಪ್ರಸಕ್ತ ವರ್ಷ ಸಾಲಿನಲ್ಲಿ ಮುಂಗಾರು ಬೆಳೆ ಚೆನ್ನಾಗಿ ಅಂದರೆ ಮಳೆ ಆಗಿ ಚೆನ್ನಾಗಿ ಬೆಳೆ ಬರುತ್ತೆ ಎಂಬ ನಿರೀಕ್ಷೆಯಲ್ಲಿ ರೈತರು ಇದ್ದರು. ಸದ್ಯ ಈಗ ರೈತರಿಗೂ ಕೂಡ ಅನ್ಯಾಯ ಆಗಿದೆ. ಯಾವ ರೀತಿ ಅನ್ಯಾಯ ಆಗಿದೆ ಅಂತಂದರೆ ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ. ಇದು ಧಾರವಾಡ ತಾಲೂಕಿನ ಕಬ್ಬೇನೂರು ಗ್ರಾಮದ ರೈತರು. ಸದ್ಯ ಈಗ ಪಂಚಗಂಗಾ ಅಂಥೇಳಿ ಈರುಳ್ಳಿ ಒಂದು ಸೀಡ್ಸನ್ನು ತೆಗೆದುಕೊಂಡಿದ್ರು. ಸುಮಾರು ಕಬ್ಬೇನೂರು ಗ್ರಾಮದಲ್ಲಿನೇ ಸುಮಾರು 60ರಿಂದ 70ಕ್ಕೂ ಹೆಚ್ಚು ರೈತರು 500 ಎಕರೆಗಿಂತ ಹೆಚ್ಚು ಈ ಒಂದು ಈರುಳ್ಳಿ ಅಂದರೆ ಬಿತ್ತನೆ ಮಾಡಿದ್ರು. ಸದ್ಯ ಈಗ ಈರುಳ್ಳಿ ಕೂಡ ಹುಟ್ಟಿದೇ ಇರೋ ಕಾರಣಕ್ಕೆ ಸದ್ಯ ಈಗ ಎಲ್ಲ ರೈತರು ಕೂಡ ಧಾರವಾಡದ ತೋಟಗಾರಿಕೆ ಇಲಾಖೆಗೆ ಬಂದವರು ಅಂದರೆ ಇಲ್ಲಿ ಇರ್ತಕ್ಕಂಥ ಸಂಬಂಧಪಟ್ಟಂಥ ಅಧಿಕಾರಿಗಳ ಗಮನಕ್ಕೆ ತರುವಂಥ ಕೆಲಸನ ಮಾಡ್ತಾ ಇದ್ದಾರೆ. ಸೊ ಈಗ ಯಾವ ರೀತಿ ಸಮಸ್ಯೆ ಆಗಿದೆ ರೈತರಿಗೆ ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ನಿಮ್ಮೂರಲ್ಲಿ ಎಷ್ಟು ಜನ ರೈತರು ಈ ಒಂದು ಪಂಚಗಂಗಾ ಸೀಡ್ಸನ್ನು ಬಿತ್ತಿದ್ರು? ಏನಾಗಿದೆ ಪರಿಸ್ಥಿತಿ? ಈಗ ಪರಿಸ್ಥಿತಿ ಏನಾಗಿದೆ ಸರ್, ಈಗ ಟೋಟಲಿ 500 ಎಕರೆ ಬಿತ್ತನೆ ಮಾಡಿದ್ದೇವೆ ನಾವು ಕಬ್ಬೇನೂರಾರು. ಒಂದು 60ರಿಂದ 70 ಮಂದಿ ನಾವು ಬಿತ್ತನೆ ಮಾಡಿದ್ದಾರೆ. ಏನಾಗಿದೆ ಅಂದರೆ ಮಳೆ ಅಂತೂ ನಿರೀಕ್ಷೆ ಇಲ್ಲ, ಟೋಟಲಿ ಕೊಲ್ಯಾಪ್ಸ್ ಆಗಿದೆ. ಆಮೇಲೆ ನೀರಾವರಿ ಆಶ್ರಯಂತ್ರ ಬಿತ್ತಿದ್ದಾರೆ. ಇದನ್ನು ನೀರಾವರಿ ಆಶ್ರಯಂತ್ರ ಬಿತ್ತಿದ್ದಾರೆ ಪರಿಸ್ಥಿತಿನ ಈ ಪರಿಸ್ಥಿತಿ ಆಗೈತಿ. ಒಣ ಬೇಸಾಯ ಬಿತ್ತಾರ, ಅದು 75% ಐತ್ರಿ. ಅದು ಹೋಲಿ ಈ ಟೋಟಲಿ ಒಳಗೆ 25% ನಾವು ನೀರಾವರಿ ಒಂದು 60ರಿಂದ 70 ಬೋರ್ ಅದ ನಮ್ಮೂರಾಗ. ಅವರೆಲ್ಲ ನೀರಾವರಿ ಆಶ್ರಯ ಬಿತ್ತಿದಾರು. ಅದು ಮೆಳಕಿ ಒಡೆದ 75% ಹುಟ್ಟಿಲ್ಲ, 25% ಹುಟ್ಟೈತಿ. ಸರ ಏನಾಗೈತೆ ರೀ ಅಂದ್ರೆ ನಾವು ಉಳಿದ ಪೀಕ್ಗಳು ಉದ್ದು ಹೆಸರು ಎಲ್ಲ ಬಿತ್ತಿದ್ದೀವಿ ಸರ. ಉಳ್ದಿದ್ದು ನಾವು ಜೀವ ಇಟ್ಕೊತಿದ್ದು ಉಳ್ಳಾಗಡ್ಡಿ ಬೀಜದ ಮೇಲೆ ನಾವು ಜೀವ ಇಟ್ಕೊಂಡು ಪ್ರತಿಯೊಬ್ಬರು ನೀರಾವರಿ ಒಳಗೆ ಇಲ್ಲಿ ರೈತರು ಏನು ಬಂದವಲ್ಲ, ನಾವು ಉಳ್ಳಾಗಡ್ಡಿ ಏನೋ ಒಂದು ರೇಟ್ ಜಾಸ್ತಿ ಆಕೈತೆ ಅಂತೇಳಿ ಉಳ್ಳಾಗಡ್ಡಿ ಬೀಜದ ನಾವು ಇಟ್ಕೊಂಡಿದ್ದೀವಿ ಸರ. ಅದೇನಾಗ್ಬಿಡ್ತಿ ಯಾವ ಪೀಕ್ನು ಇದು ಪಂಚಗಂಗಾ ಏನು ಹಾಕ್ಯಾರಲ್ಲ ಸರ್, ಯಾವ ಒಂದು ನಮ್ಮ ಮೆಳಿಕ್ ನಾಟಿಲ್ಲ, ಏನಾಗಿಲ್ಲ ಸರ್. ಈಗ ಏನಂತಾರೆ ಡಿಸ್ಟ್ರಿಬ್ಯೂಟರ್ ಕೇಳಿದ್ರಾ ಹಿಂಗೆ ಹುಟ್ಟಿಲ್ಪ ಅಂತ ಕೇಳಿದ್ರೆ ಏನು ಹೇಳ್ತಾರೆ? ಹೋಗಿ ಕೇಳಿದ್ರು? ಇಲ್ಲ ಸರ್, ನಾವು 7-8 ವರ್ಷದಿಂದ ಪಂಚಗಂಗಾ ಎಲ್ಲ ರೈತರು ಏನೈತಲ್ಲ, ಇದು ಒಂದೇ ಅಲ್ಲ, ಉತ್ತರ ಕರ್ನಾಟಕ ರೈತರು ಎಲ್ಲರೂ ಕೂಡಿ ನಾವು ಪಂಚಗಂಗಾ ಸೀಡ್ಸ್ ಒಂದು ಬ್ರ್ಯಾಂಡ್ ಆಗಿತ್ತು ಸರ್. ಇದು ಈಗ ಏನಾಗ್ಬಿಟ್ಟೈತಪ್ಪ ಅಂತಂದ್ರೆ ಇದನ್ನು ಬಿತ್ತಿದೀವಲ್ಲ ನಾವು, ಬಿತ್ತಿದ್ಗಳು ಇದಷ್ಟ ನಮಗೆ ರಿಸಲ್ಟ್ ಫೇಲ್ ಆಗಿತ್ತು ಸರ್. ಇದು ಫೇಲ್ ಆಗಿದ್ದಕ್ಕೆ ಡಿಸ್ಟ್ರಿಬ್ಯೂಟರ್ ಕೇಳಿದ್ರೆ ಏನಂತಾರೆ? ನಮಗೆ ಸರಿಯಾಗಿ ಹುಟ್ಟಿಲ್ಲ, ನಮಗೆ ನಮಗೆ ಡೀಟೇಲ್ಸ್ ಕೇಳಿದ್ರೆ ಮಾಹಿತಿ ಕೇಳಿಲ್ಲ ಸರ್. ನಾವು ಯಾವ ರೈತರು ಕೇಳಿಲ್ಲ, ನಮಗೊಂದು ಸ್ವಲ್ಪ ಮೋಸ ಆಗಿದ್ದಕ್ಕೆ ನಾವು ಬಂದೀವಿ ಸರ್. ಸೊ ಇದಿಷ್ಟು ಅಂದರೆ ನೀರಾವರಿ ಅವಲಂಬಿತ ಇರತಕ್ಕಂಥ ರೈತರು ಸುಮಾರು 500ಕ್ಕೂ ಹೆಚ್ಚು ಎಕರೆ ಪಂಚಗಂಗಾ ಒಂದು ತಳಿಯನ್ನು ಅಂದರೆ ಈ ಒಂದು ಪಾಕೆಟನ್ನು ತೆಗೆದುಕೊಂಡು ಅಂದರೆ ಈರುಳ್ಳಿ ಬೆಳೆ ಅಂದರೆ ಬೀಜವನ್ನು ತೆಗೆದುಕೊಂಡು ಬಿತ್ತನೆ ಮಾಡಿದರು. ಸದ್ಯಕ್ಕೆ ಸರಿಯಾಗಿ ಹುಟ್ಟಿದೇ ಇರೋ ಕಾರಣಕ್ಕೆ ರೈತರು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ಭೇಟಿಯನ್ನು ನೀಡಿದ್ದಾರೆ. ಜೊತೆಗೆ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮಗೆ ಸೂಕ್ತವಾದಂತಹ ಪರಿಹಾರನ ಕೊಡಬೇಕು ಅನ್ನೋದು ರೈತರ ಆಗ್ರಹವಾಗಿದೆ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಕಬ್ಬಿಣದ ತಂತಿ ಬೇಲಿಯನ್ನ ಪುಂಡಾನೆಯೊಂದು ಧ್ವಂಸಗೊಳಿಸಿದೆ. ಕಾಡಿನಿಂದ ನಾಡಿನತ್ತ ಬರೋದಕ್ಕೆ ಕಾಡಾನೆ ಪ್ರಯತ್ನ ಪಟ್ಟಿದೆ. ತಮಿಳುನಾಡಿನ ಥಳಿ ಸಮೀಪದ ದೇವರ ಬೆಟ್ಟದಲ್ಲಿ ಆಗಿರೋದು ಘಟನೆ. ಗಡಿಭಾಗದ ತಮಿಳುನಾಡಿನ ಥಳಿ ಸಮೀಪದ ದೇವರ ಬೆಟ್ಟ ಕಾಡಿನಿಂದ ನಾಡಿನತ್ತ ಬರೋದಕ್ಕೆ ಕಾಡಾನೆ ಶತ ಪ್ರಯತ್ನ ನಡೆಸಿರೋದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಕಬ್ಬಿಣದ ತಂತಿ ಬೇಲಿಯನ್ನ ಆನೆ ಧ್ವಂಸಗೊಳಿಸಿದೆ. ಈ ತಂತಿ ಬೇಲಿಯನ್ನ ದಾಟಿ ನಾಡಿನತ್ತ ಬರೋದಕ್ಕೆ ಆನೆ ಪ್ರಯತ್ನ ಪಡ್ತಾ ಇರೋದು. ತಮಿಳುನಾಡಿನ ಥಳಿ ಸಮೀಪದ ದೇವರ ಬೆಟ್ಟದಲ್ಲಿ ಹಾಕಿದ್ದಂತ ಕಬ್ಬಿಣದ ತಂತಿ ಬೇಲಿ ಅದನ್ನ ಧ್ವಂಸಗೊಳಿಸಿದೆ ಆನೆ. ಈ ತಂತಿ ಬೇಲಿಯನ್ನ ದಾಟಿ ನಾಡಿನತ್ತ ಬರೋದಕ್ಕೆ ಕಾಡಾನೆ ಪ್ರಯತ್ನ ಪಟ್ಟಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.